ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರ ನಿಮ್ಮನ್ನೆಲ್ಲರನ್ನು ವಂದಿಸ್ತಾ ಇದ್ದಾನೆ. ಕರ್ತನು ನಮ್ಮನ್ನು ಎಲ್ಲರನ್ನೂ ಪ್ರೀತಿಸಿ ಪುನಃ ಒಂದು ಈ ದಿನವನ್ನು ಕಾಣುವಂತೆ ದೇವರು ನಮಗೆಲ್ಲರಿಗೆ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪ್ರೀತಿಯುಳ್ಳ ಜನರು, ವಿಶೇಷವಾಗಿ ಯಾಕೊಬ್ಬ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೀಗಿದೆ. 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಹೀಗಿದೆ: ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವರ ವಾಕ್ಯ ಹೇಳ್ತದೆ. ಯಾಕೊಬ್ಬನು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಕರ್ತನ ಮುಂದೆ ನಿಮ್ಮನ್ನು ನೀವು ಏನು ಮಾಡಬೇಕು? ತಗ್ಗಿಸಿಕೊಳ್ರಿ. ನಿಮ್ಮನ್ನು ನೀವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋದಾದರೆ ದೇವರು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ ಏನಂತಿದ್ರೆ, ದೀನರಿಗೆ ಆತನ ದಯೆ ದೊರಕಿಸುವಂಥ ದೇವರಾಗಿದ್ದಾರೆ. ಯಾರೆಲ್ಲ ದೀನತೆಯಿಂದ ಕೇಳಿಕೊಳ್ತಾರೋ, ಯಾರೆಲ್ಲ ಹಂಬಲದಿಂದ ಕೇಳಿಕೊಳ್ತಾರೋ ಅವರಿಗೆ ದೇವರ ಸದುತ್ತರವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ಹಾಗಾದರೆ ನಾವು ಯಾರು ಸಹ ಅಹಂಕಾರಗಳಿಂದ ನಾವು ಮೆರೆಯದೆ ಏನೇ ನಮಗಿದ್ರೂ ಸಹ ದೇವರ ಪಾದದ ಬಳಿಯಲ್ಲಿ ನಾವೇನಾಗಬೇಕು? ಯಾವಾಗಲೂ ಸಹ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ. ನಮಗೆ ಅಂದ ಇರ್ಬೋದು, ನಮಗೆ ಚಂದ ಇರ್ಬೋದು, ಪ್ರೈಸ್ ಲಾರ್ಡ್. ಆದರೆ ನಮಗೆ ಆಸ್ತಿ ಅಂತಸ್ತು ಇರ್ಬೋದು, ಒಳ್ಳೆ ತಲಾಂತ ಇರ್ಬೋದು, ಒಂದು ಪೊಸಿಷನ್ ನಮಗಿರ್ಬೋದು. ದೇವಜನ ಇದೆಲ್ಲ ಇರುವಾಗೂ ಸಹ ನಾವು ಯಾರ ಬಳಿಗೆ ಬರಬೇಕಂತಿದ್ರೆ ಕರ್ತನ ಪಾದದ ಬಳಿಗೆ ಬರಬೇಕು. ಹಲ್ಲೆಲೂಯಾ. ನನ್ನ ಪೋಸ್ಟ್ ನಿಮಿತ್ತವಾಗಿ, ನಮ್ಮ ಪೊಸಿಷನ್ ನಿಮಿತ್ತವಾಗಿ ನಾವು ಅಹಂಕಾರ ಪಡಬಾರ್ದು. ಇಲ್ಲಿ ದೇವರ ವಾಕ್ಯ ಹೇಳ್ತತೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಡ್ರಿ ಅಂತೇಳಿ. ಹಾಗಾದರೆ ನಾವು ದೇವರ ಪಾದ ಯಾವಾಗಲೂ ಸಹ ನಮ್ಮ ಜೀವಿತದಲ್ಲಿ ಏನೇ ನಡೆದ್ರೂ ಸಹ ನಾವು ಕರ್ತನ ಪಾದದ ಬಳಿಗೆ ಬರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ, ದೇವರ ಬಿಟ್ಟು ನಾವು ದೂರ ಹೋಗಬಾರ್ದು. ಯಾವಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೋ, ಯಾವಾಗ ನಮ್ಮ ತಪ್ಪುಗಳನ್ನು ಅಪರಾಧಗಳನ್ನು ಒಪ್ಪಿಕೊಳ್ತೇವೋ, ನಮ್ಮ ದೇವರು ಕ್ಷಮಿಸುವಂಥ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತತೆ, ನಿನ್ನ ಪಾಪಗಳು ಕಡು ಕೆಂಪವಾಗಿದ್ದರೂ ಹಿಮದಂತೆ ಆತನ ಬಿಳುಪು ಮಾಡುವಂಥ ದೇವರಾಗಿದ್ದಾರೆ. ಪ್ರಿಯರೇ, ಇವತ್ತು ನಾವು ಯಾವುದೇ ಒಂದು ತಪ್ಪಲ್ಲಿ ಬಿದ್ದು ಹೋಗಿರ್ಬೋದು. ನಾವು ಮನುಷ್ಯರು, ನಾವು ಜಾರಿ ಬೀಳ್ತೇವೆ. ದೇವರ ವಾಕ್ಯ ಹೇಳ್ತಾರೆ, ನಿಂತಿದ್ದೇನಂತೇಳಿ ಹೇಳುವವನು ಬೀಳದಂತೆ ಜಾಗೃತಿ ಉಳ್ಳವನಾಗಿರಲಿ, ಜಾರಿ ಬೀಳದಂತೆ ಜಾಗೃತಿ ಉಳ್ಳವನಾಗಿರಲಿ ಅಂತೇಳಿ. ಹಾಗಾದರೆ ದೇವರ ಸನ್ನಿಧಾನದಲ್ಲಿ ನಾವು ತಗ್ಗಿಸಿಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ. ನೀ ತಗ್ಗಿಸಿಕೊಳ್ಳದಂಥ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ನಾವು ನೋಡ್ತೀವಿ, ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನೋಡ್ತೇವೆ. ಅಲ್ಲಿ ಇಬ್ಬರು ಏನಂತಿದೆ, ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಒಬ್ಬ ಫರಿಸಾಯನು, ಇನ್ನೊಬ್ಬ ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡ್ದ, ದೇವರೇ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ, 10ರಲ್ಲಿ 1 ಭಾಗವನ್ನು ನಿನಗೆ ತಪ್ಪದೆ ನನಗೆ ಕೊಡ್ತೇನೆ. ಹಲ್ಲೆಲೂಯಾ. ನಾನು ಪರಿಶುದ್ಧನಾಗಿ ನಡೀತಾ ಇದ್ದಾನೆ, ನೀತಿವಂತನಾಗಿ ನಡೀತಾ ಇದ್ದಾನೆ, ಇಂಥ ಪಾಪಿಯಾಗ ಅಲ್ಲ. ಹಾಗೆ ತನ್ನಂತನು ಹೊಗಳಿಕೊಂಡು ದೇವರ ಸನ್ನಿಧಾನದಲ್ಲಿ ಆತನು ಬರ್ತಾ ಇದ್ದಾನೆ. ಇನ್ನೊಬ್ಬ ಬರ್ತಾ ಇದ್ದಾನೆ, ದೇವರೇ, ಎದೆ ದೂರದಿಂದ ನಿಂತು ಎದೆ ಬಡಿಕೊಳ್ತಾ, ದೇವರೇ, ನಾನು ಪಾಪಿ, ನನಗೆ ಕ್ಷಮಿಸು, ದೇವರೇ, ನಿನ್ನ ಕನಿಕರ ನಮ್ಮ ಮೇಲೆ ಕೊಡು ಸ್ವಾಮಿ ಅಂತೇಳಿ ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಈ ವ್ಯಕ್ತಿ ಸಹ ಪ್ರಾರ್ಥನೆ ಮಾಡ್ತಿದ್ದಾನೆ, ನಾನು ಉಪವಾಸ ಮಾಡ್ತೇನೆ, ನಂಗೆ ಅದನ್ನು ಕೊಡ್ತಾನೆ, ಇದನ್ನು ಕೊಡ್ತಾನೆ, ದೇವರೇ, ನಿನಗೋಸ್ಕರ ನಾನು ಅದನ್ನು ಮಾಡಿದ್ದೇನೆ, ಇದನ್ನು ಮಾಡಿದ್ದೇನೆ ಅಂತೇಳಿ ಇವನು ಕೊಚ್ಚಿಕೊಳ್ತಾ ಇದ್ದಾನೆ. ದೇವರಿಗೆ ಗೊತ್ತಿಲ್ವಾ? ದೇವರಿಗೆ ಗೊತ್ತುಂಟು. ಆದರೆ ದೇವರು ಯಾರ ಪ್ರಾರ್ಥನೆ ಕೇಳಿದ್ರು? 10ರಲ್ಲಿ 1 ಭಾಗ ಕೊಡೋನ ಪ್ರಾರ್ಥನೆ, ಉಪವಾಸ ಮಾಡೋನ ಪ್ರಾರ್ಥನೆ, ಹಲ್ಲೆಲೂಯಾ, ನೀತಿವಂತನಾಗಿ ನಡೆದಿದ್ದೇನೆ ಅಂತ ಹೇಳುವನ ಪ್ರಾರ್ಥನೆ ಕೇಳಲ್ಪಡ್ತಾ. ದೇವರೇ, ನನಗೆ ಕ್ಷಮಿಸು, ನಾನು ಪಾಪಿ ಅಂತ ಹೇಳಿದವನ ಪ್ರಾರ್ಥನೆ ಕೇಳಲ್ಪಡ್ತಾ. ದೇವ್ರ ವಾಕ್ಯ ಹೇಳ್ತತೆ, ನನಗೆ ಕ್ಷಮಿಸು ಅಂತ ಎದೆ ಬಡ್ಕೊಳ್ತಾ ತನ್ನಂತ ತಗ್ಗಿಸಿಕೊಂಡವನ ಪ್ರಾರ್ಥನೆ ದೇವ್ರ ಸನ್ನಿಧಾನದ ಕೇಳಲ್ಪಡ್ತಾ. ಇವತ್ತು ನೀವು ತಗ್ಗಿಸಿಕೊಳ್ಬೇಕು ಪ್ರೇರೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು. ಹಾಗಾದರೆ ನನಗೇನೇ ಬಂದರೂ ಸಹ ಕರ್ತನಿಂದನೇ ಬಂದಿದೆ ಅಂತೇಳಿ ಯಾವುದು ನಮಗೆ ಅಹಂಕಾರ ಅನ್ನೋದು ಇರಬಾರ್ದು. ನನ್ನ ಜೀವಿತದಲ್ಲಿ ಏನೇ ಬಂದರೂ ಸಹ ನಾವು ಒಂದು ಆಲೋಚನೆ ಮಾಡಬೇಕು. ಹಾಗಾದರೆ ಕರ್ತನು ನನ್ನ ಇದನ್ನೆಲ್ಲ ಕೊಟ್ಟದ್ದು ಯಾರು? ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಗಂಡನ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಒಳ್ಳೆ ಸೇವೆ ಕೊಟ್ಟಿದ್ದಾರೆ, ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾರೆ, ಒಳ್ಳೆ ವ್ಯಾಪಾರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸಹ ದೇವರಿಗೆ ಏನು ಮಾಡಬೇಕು? ಕೃತಜ್ಞತೆ ಸಲ್ಲಿಸಬೇಕು. ದೇವರ ನೀನು ಕೊಟ್ಟಂಥ ದಾನ, ದೇವರ ಇದು ನಿನ್ನ ಕೃಪೆ ಮೂಲಕ, ನನ್ನ ಎಜುಕೇಷನ್ ಮೂಲಕವಲ್ಲ, ನನ್ನ ಅಂದ ಚಂದದ ಮೂಲಕ ನಾನು ಇದನ್ನು ಸಂಪಾದನೆ ಮಾಡಲಿಲ್ಲ. ಹಲ್ಲೆಲೂಯಾ. ನಾನು ಪಟ್ಟಂಥ ಪ್ರಯಾಸದ ಮೂಲಕ ನಾನು ಇದನ್ನು ಸಂಪಾದನೆ ಮಾಡಲಿಲ್ಲ. ಅಪ್ಪ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ. ಹಲ್ಲೆಲೂಯಾ. ಒಂದು ದಿನ ದೇವರ ವಾಕ್ಯ ಹೇಳ್ತತೆ, ತನ್ನ ತಂದೆಯ ಕತ್ತೆ ಕಳೆದು ಹೋದಂಥ ವೇಳೆಯಲ್ಲಿ ಮಗನ ಹುಡುಕ್ಲಿಕ್ಕಾಗಿ ಹೋದ.
ಈ ಮಗನ ಹುಡುಕ್ಲಿಕ್ಕಾಗಿ ಹೋಗಿದ್ದಾನೆ ಅಂತೇಳಿ ತಂದೆ ಆಲೋಚನೆ ಮಾಡ್ತಿದ್ದ, ನನ್ನ ಮಗ ಇನ್ನೂ ಬರಲಿಲ್ಲ ಅಂತೇಳಿ. ಆ ಟೈಮ್ದಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಒಂದು ಅರಸನ ಬೇಕಿತ್ತು. ದೇವರು ಪ್ರವಾದಿಯಾದಂಥ ಆ ಕಾಲ ದಿನಮಾನಗಳಲ್ಲಿ ಒಂದು ಪ್ರವಾದಿ ಇದ್ದ, ಆತನ ಹೆಸರು ಸಾಮುವೇಲ್. ಈ ಪ್ರವಾದಿ ಹತ್ರ ಹೇಳ್ತಾರೆ, ಈಗ ಒಬ್ಬ ನಿನ್ನ ಬಳಿಗೆ ತನ್ನ ತಂದೆಯ ಕತ್ತೆಗಳನ್ನು ಹುಡುಕಿಕೊಂಡು ಬರ್ತಾನೆ, ನಿನ್ನ ಹತ್ರ ಆಲೋಚನೆ ಕೇಳಲಿಕ್ಕೆ. ನೀನು ಅವನ ಅಭಿಷೇಕಿಸಬೇಕು, ಇಡೀ ಇಸ್ರಾಯೇಲರನ ಮೇಲೆ ಅರಸನಾಗಿ ಅವನು ನೇಮಿಸಬೇಕಂತೇಳಿ. ಸೌಲನು ಬಂದದ್ದು ಯಾಕೆ? ಕತ್ತೆಗಳ ವಿಚಾರವನ್ನು ಕೇಳಲಿಕ್ಕೆ. ಎಲ್ಲಿ ಹೋಗಿದ್ದಾವ ನನ್ನ ತಂದೆ ಕತ್ತೆಗಳು? ಕತ್ತೆ ಹಿಂದೆ ಬರೋವನೀಗ ಏನಾದ? ಅರಸನಾಗಿ ಮಾಡಿದ್ರು. ಈ ಅರಸತನ ಬರುವಾಗ ಕೆಲ ಜನಕ್ಕೆ ನೋಡ್ರಿ, ಹಣ ಬರುವಾಗ, ಅವರ ಪೊಸಿಷನ್ ಬರುವಾಗ ಅವರು ಮಾತನಾಡುವಂಥ ರೀತಿಯೇ ಬೇರೆ ಆಗಿರ್ಬಿಟ್ಟಿರ್ತದೆ. ಪ್ರಿಯರೇ, ಈ ಸೌಲನು ತಗ್ಗಿಸಿಕೊಳ್ತಾ ಇಲ್ಲ. ಒಂದು ದಿನ ದೇವರ ವಾಕ್ಯ ಹೇಳ್ತತೆ, 1 ಸಾಮುವೇಲ ಬರೆದ ಪುಸ್ತಕ 15ನೇ ಅಧ್ಯಾಯದಲ್ಲಿ, ಅಮಾಲೇಕರನ್ನೆಲ್ಲರನ್ನ ನಾಶ ಮಾಡಿ ಬಾ ಅಂತ ಹೇಳಿದ್ರೆ ಉತ್ತಮವಾದಂಥ ಕುರಿದನಗಳನ್ನು ತೆಗೆದುಕೊಂಡು ಬಂದ. ಸಾಮುವೇಲ ಕೇಳ್ತಿದ್ದಾನೆ, ಯಾಕೋ ಸೌಲನ್ ಹೀಗೆ ಮಾಡಿದೆ ಅಂತ. ನಾನು ಏನು ಮಾಡಿದ್ದೇನೆ? ನಾನು ಮಾಡಿದ್ದು ರೈಟ್ ಆಗಿದೆ, ಎಲ್ಲವನ್ನ ನಾಶ ಮಾಡಿದ್ದೇನೆ, ಎಲ್ಲವನ್ನ ಹಾಳು ಮಾಡಿದ್ದೇನೆ. ಉತ್ತಮವಾದ ಕುರಿದನವನ್ನು ಯಾವುದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ? ನಿನ್ನ ದೇವರಾದ ಯೆಹೋವನಿಗೆ ಯಜ್ಞ ಅರ್ಪಿಸಲಿಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ದೇವರ ವಾಕ್ಯ ಹೇಳ್ತತೆ, ಯಜ್ಞಕ್ಕಿಂತಲೂ ಹೋಮಕ್ಕಿಂತಲೂ ಮಾತು ಕೇಳುವುದು ಉತ್ತಮವಾದದ್ದು ಅಂತೇಳಿ. ತಗ್ಗಿಸಿಕೊಳ್ತಾ ಇಲ್ಲ ಸೌಲನ. ನಾನು ಮಾಡಿದ್ದ ರೈಟ್, ನಾನು ಮಾಡಿದ್ದ ಸರಿಯಾಗಿದೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಜನರ ದೇವ ಮಕ್ಕಳೇ, ಸೌಲನು ಯಾವಾಗ ತಗ್ಗಿಸಿಕೊಳ್ಳಿಲ್ಲೋ ಆವಾಗನೇ ದೇವರು ಹೇಳಿದ ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸತನದಿಂದ ನಾನು ಏನು ಮಾಡಿದ್ದೇನೆ? ಅವನ ವಾದ್ಯದಿಂದ ತಳ್ಳಿಬಿಟ್ಟಿದ್ದೇನೆ. ಹಾಗಾದ್ರೆ ದೇವರು ಹುಡುಕೊಂಡು ಹೋಗುವಾಗ ಇನ್ನೊಬ್ಬ ಸಿಕ್ಕ, ಆತನ ಹೆಸರು ದಾವೀದನು. ಸಾಮುವೇಲನಿಗೆ ದೇವರು ಹೇಳ್ತಾನೆ, ದಾವೀದನನ್ನು ಅಭಿಷೇಕಿಸು, ಅವನು ಇನ್ನೂ ಹುಡುಗನಾಗಿದ್ದಾನೆ. ದಾವೀದನ ತಪ್ಪು ಮಾಡುವಾಗ ಒಂದು ದಿವಸ ನಾತಾನ್ ಎಂಬ ಪ್ರವಾದಿ ಬಂದು ಅವನೊಂದಿಗೆ ಮಾತನಾಡ್ತಾನೆ. ದಾವೀದನೇ, ನೀನು ನೆನೆಸ್ತಾ ಇದೆ ಯಾರು ನೋಡಲಿಲ್ಲ ಅಂತೇಳಿ, ಆದರೆ ನಿನ್ನನ್ನು ದೃಷ್ಟಿಸುವ 2 ಕಣ್ಗಳಿದೆ ಪರಲೋಕದಲ್ಲಿ. ಆ ಕಣ್ಗಳು ನೀನು ಮಾಡಿದಂಥ ಅನ್ಯಾಯ ಅಕ್ರಮವನ್ನು ನೋಡಿದೆ, ಆದ ಕಾರಣ ಶಿಕ್ಷೆ ನಿನಗೆ ಬಂದಿದೆ ಅಂತ ಹೇಳುವಾಗ ದಾವೀದನು ಏನು ಹೇಳಿಲ್ಲ, ನಾನು ಅದನ್ನು ಮಾಡಲೇ ಇಲ್ಲ ಅಂತೇನು ಹೇಳಲಿಲ್ಲ. ಅವನ ಅಡ್ಡ ಬಿದ್ದು ತಪ್ಪನ್ನು ಒಪ್ಪಿಕೊಳ್ತಾ ಇದ್ದಾನೆ. ಆತನು ಬರೀತಾ ಇದ್ದಾರೆ, ಕೀರ್ತನೆ ಬರೆದ ಪುಸ್ತಕ 51ನೇ ಅಧ್ಯಾಯದಲ್ಲಿ, ದೇವರೇ ನಾನೇ ಪಾಪಿಯಾಗಿದ್ದೇನೆ, ನನಗೆ ಕ್ಷಮಿಸು, ದೇವರೇ ನಿನ್ನ ಕನಿಕರ ನನ್ನ ಮೇಲೆ ಕೊಡು ಸ್ವಾಮಿ ಅಂತೇಳಿ. ಅಷ್ಟು ಮಾತ್ರವಲ್ಲ, ಆತನು ಹೇಳುವಂಥ ಮಾತೇನಂತ ಹೇಳಿದರೆ, ಇಸ್ರಾಯೇಲರ ಅರಸನಾಗಿ ನಂಗೆ ಅರಸುತನದ ಬಿಟ್ಟು ಹೋಗ್ತತ್ತಲ್ಲ ಅನ್ನುವಂಥ ವಿಷಯ ಅವನಿಗಿಲ್ಲ. ಅವನು ಹೇಳ್ತಾನೆ, ದೇವರೇ ನಿನ್ನ ಸನ್ನಿಧಾನದಿಂದ ನಾನು ಹೊರಡಿಸಬೇಡಪ್ಪ, ನಿನ್ನ ಪರಿಶುದ್ಧ ಆತ್ಮ ನನ್ನಿಂದ ತೆಗಿಬೇಡ ದೇವರೇ ಅಂತೇಳಿ. ಪ್ರೀತಿಯುಳ್ಳ ದೇವ ಜನರೇ, ಸೌಲನ್ನು ಪ್ರಾರ್ಥನೆ ಕೇಳ್ತಾ ಇದ್ದಾನೆ, ಏನಂತ ಜನರೆಲ್ಲರ ಮುಂದೆ ಅವಮಾನ ಮಾಡಬೇಡ ಅಂತೇಳಿ ಸಾಮುವೇಲ್ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾನೆ, ಬಾಯಿಗೆ ನನ್ನೊಂದಿಗೆ ಆರಾಧನೆಗೆ ಅಂತೇಳಿ. ಅದರ ದಾವೀದನು ದೇವರ ಸನ್ನಿಧಾನ ಅಡ್ಡ ಬಿದ್ದು, ನಿನ್ನ ಆತ್ಮನಂದ ನನ್ನಿಂದ ತೆಗಿಬೇಡ ಅಂತೇಳಿ. ಅಂದರೆ ದಾವೀದನಿಗೆ ಗೊತ್ತಿತ್ತು. ದಾವೀದನ ಜೀವಮಾನ ಕಾಲಗಳಲ್ಲಿ ನೀವು ನೋಡಿದ್ದೀರಾ, ಆತನು ಏನಾದರೂ ಮಾಡಬೇಕಾದ್ರೆ ದೇವರನ್ನು ಮುಂದಿಟ್ಕೊಂಡು ಮಾಡ್ತಾ ಇದ್ದ. ದೇವರು ಇಲ್ಲದೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಗೊತ್ತಿತ್ತು, ಅವನ ಹತ್ರ ಶಕ್ತಿ ಇತ್ತು, ಅವನ ಹತ್ರ ಬಲ ಇತ್ತು. ಅವನ ಅರಸನಾದ ಮೇಲೆ ರಥಗಳ ಬಲ ಇತ್ತು, ರಾಹುತರ ಬಲಗಳಿತ್ತು, ಕುದುರೆಗಳಿತ್ತು, ಅನೇಕ ಸಾವಿರಾರು ಜನಗಳು ಸೈನಿಕರು ಅವನ ಹಿಂದೆ ಇದ್ರು, ಬಲಶಾಲಿಗಳಿದ್ರು, ಜ್ಞಾನಿಗಳಿದ್ರು. ಆದರೂ ಎಲ್ಲಿಯಾದರೂ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿದರೆ ದಾವೀದನು ಮೊದಲೇದಾಗಿ ದೇವರ ಸನ್ನಿಧಾನದಲ್ಲಿ ವಿಚಾರ ಮಾಡ್ತಾ, ದೇವ್ರೇ ನಾನಲ್ಲಿ ಹೋಗ್ಲಾ ಬೇಡ ದೇವ್ರೆ. ಅನೇಕ ಜನಗಳು ಹೇಳ್ತದೆ, ಏನೋ ದಾವೀದನೇ ಇಷ್ಟೊಂದು ಯುದ್ಧ ವೀರನೇನು, ಯುದ್ಧ ಶಿವರನ್ನೇನು, ನೀನೇನು ಅಲ್ಲಿ ಹೋಗೋದು? ದಾವೀದನಿಗೆ ಗೊತ್ತಿತ್ತು, ನನಗಿರುವಂಥ ಬಲ ಶಕ್ತಿ ಹತ್ರ ಹಿಂದೆ ಏನು ಕಾರಣ ಇದೆಲ್ಲ? ನನ್ನ ದೇವರು. ಅದಕ್ಕೆ ದೇವ ಜನರೇ, ದೇವರ ವಾಕ್ಯ ಹೇಳ್ತತೆ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ದೇವರನ್ನು ಬಿಟ್ಟು ನಾವು ಏನು ಮಾಡಲಿಕ್ಕಾಗ್ತದೆ? ಒಂದು ಆಲೋಚನೆ ಮಾಡ್ರಿ ದೇವ ಮಕ್ಕಳ, ದೇವ ಜನರೇ. ಹಾಗಾದ್ರೆ ಕರ್ತನ ಪಾದ ಬಳಿಗೆ ಬರುವ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ, ನಾವು ಮಾಡಿದ ಅಪರಾಧಕ್ಕಾಗಿ, ನಾವು ಮಾಡಿದ ತಪ್ಪಿಗಾಗಿ ಕ್ಷಮಾಪಣೆ ಕೇಳಿಕೊಳ್ಳುವ. ದೇವರೇ, ನನ್ನ ಪೋಸ್ಟ್ ನಿಯಮಿತವಾಗಿ, ನನ್ನ ಪೊಸಿಷನ್ ನಿಯಮಿತವಾಗಿ ನಾವು ದೇವರ ವಿರೋಧವಾಗಿ ಹೋಗ್ತಾ ಇದ್ದೇವ, ಎಲ್ಲ ಕೊಟ್ಟದ್ದು ದೇವರೇ ಅಂತ ಹೇಳ್ತಾ ಇದ್ದೇವ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತತೆ,
1 ಸಾಮುವೇಲ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆತನೊಂದು ಮಾತು ಹೀಗೆ ಹೇಳ್ತಾನೆ, ದೇವರು ತಗ್ಗಿಸುವವನು ಹೆಚ್ಚಿಸುವಾತನು, ಮೇಲಕ್ಕೆ ಬರಮಾಡುವ ಆತನು, ಕೆಳಗೆ ದೊಬ್ಬುವ ಆತನೇ, ದೀನರನ್ನು ಧೂಳಿನಿಂದ ಎಬ್ಬಿಸುವ ಆತನೇ, ದರಿದ್ರರನ್ನು ತಿಪ್ಪೆಯಿಂದ ಎಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವ ಆತನೇ. ಹಾಗಾದ್ರೆ ಆತನ ಬಿಟ್ಟು ನಮ್ಮ ಜೀವಿತದಲ್ಲಿ ಏನಿದೆ? ಪ್ರೇರೆ ಒಂದು ವಿಷಯ ಹೇಳ್ತಾನೆ, ದಾವಿದ ಹೇಳ್ತಾನೆ, ದೇವರು ನನ್ನ ಮುಂದುಗಡೆನೇ ಇಟ್ಟುಕೊಂಡಿದ್ದೇನೆ ಅಂತೇಳಿ. ಹಾಗಾದರೆ ದೇವರನ್ನು ಬಿಟ್ಟು ನಾವೇನು ಮಾಡಲಿಕ್ಕಾಗೋದಿಲ್ಲ. ದೇವರ ಪಾದ ಬಳಿಗೆ ಬರುವ, ದೇವರು ನಮಗೆ ಆಧಾರವಾಗಿದ್ದಾರೆ, ದೇವರು ನಮಗೆ ಆಶ್ರಯವಾಗಿದ್ದಾರೆ, ದೇವರು ನಮ್ಮ ಬಂಡೆ ಆಗಿದ್ದಾರೆ, ದೇವರು ನಮ್ಮ ಕೋಟೆ ಆಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳ ದೇವ ಜನರೇ, ಕರ್ತನು ನಮ್ಮನ್ನು ಕರೆದಂತಾರೋ ನಂಬಿಗಸ್ತರಾಗಿದ್ದಾರೆ. ಅವರು ನಮ್ಮನ್ನು ಕೊನೆಯವರೆಗೆ ನಡೆಸುವಂಥ ದೇವರಾಗಿದ್ದಾರೆ. ಹಾಗಾದರೆ ಇವತ್ತು ದೇವರ ಪಾದ ಬಳಿಗೆ ಬರುವ ಪ್ರೇಯರ್, ನಾವು ದೇವರ ಪಾದ ಬಳಿಗೆ ಬರುವ. ಆದಿಕಾಂಡದಲ್ಲಿ ನೋಡ್ತೇವೆ, ಹವ್ವಳು ಆದಾಮನು. ಹಲ್ಲೆಲೂಯಾ. ನಾವು ಏನಂತಿದ್ರೆ ಮೂಲ ಜನರವರು, ನಮ್ಮ ಅಜ್ಜ ಅಮ್ಮ ಅವರು, ಇಡೀ ಲೋಕವೇ ಸೃಷ್ಟಿ ಆದದ್ದು ಏನಂತಿದ್ರೆ ಸಂತತಿಯಾಗಿ ಬೆಳೆದದ್ದು ಮೊದಲು ದೇವರು ಒಂದು ಮನುಷ್ಯರನ್ನು ಅಂತೆ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳು ಅಂತೇಳಿದರೆ ಆದಮ್ ಮತ್ತು ಹವ್ವಳು. ಇವರಿಬ್ಬರು ತುಂಬ ಅನ್ಯೋನ್ಯತೆಯಲ್ಲಿ ನಡೀತಾ ಇರ್ತಾರೆ. ದೇವರೊಂದಿಗೆ ಭಯಭಕ್ತಿ ಉಳ್ಳವರಾಗಿರ್ತಾರೆ, ದೇವರೊಂದಿಗೆ ಪ್ರೀತಿಯಿಂದ ನಡೀತಾ ಇರ್ತಾರೆ. ಇಡೀ ಆ ಪ್ರಾಂತ್ಯದಲ್ಲಿ ಏದೇಮ್ ತೋಟ, ಒಂದು ದೇವರೊಂದು ತೋಟವನ್ನು ಇಟ್ಟಿರ್ತಾರೆ. ಆ ಏದೇಮ್ ತೋಟದ ಒಳಗೆ ಇವರನ್ನು ಇಟ್ಟಿರ್ತಾರೆ. ಹಲ್ಲೆಲೂಯಾ. ಅಲ್ಲಿ ಯಾವ ಕಷ್ಟ, ಕಣ್ಣೀರು, ವೇದನೆ ಏನೂ ಇರೋದಿಲ್ಲ. ಸಂತೋಷ, ಸಮಾಧಾನ. ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಸಮಯ ನಿನ್ನ ಕರ್ತನ ಜೊತೆಯಲ್ಲಿ ಇರ್ತೀಯೋ ಅಷ್ಟು ನಿನಗೆ ಸಮಾಧಾನ, ಸಂತೋಷ ನಿನ್ನ ಜೊತೆಯಲ್ಲಿ ಇರ್ತದೆ. ಯಾವಾಗ ನಿನ್ನ ಲೋಕಕ್ಕೆ ಆಸೆ ಪಟ್ಟು, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತದೆ, ಯೆಹೋಶುವನೇ ನೇರವಾಗಿ ದೇವರ ಮಾರ್ಗವನ್ನು ನೋಡು, ಮೋಶೆ ನಿನಗೆ ಬೋಧನೆ ಮಾಡಿದ ಧರ್ಮ ಉಪದೇಶ ಅನುಸಾರವಾಗಿ ನಡಿ, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ಅಂತ ಹೇಳಿ ಯೆಹೋಶುವನಿಗೆ ದೇವರು ಹೇಳ್ತಿದ್ದಾರೆ. ಯಾವಾಗ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗ್ತೀಯೋ ನಿನಗೆ ನಾಶನ ಉಂಟಾಗ್ತದೆ. ನೇರವಾಗಿ ನೋಡು. ಅದಕ್ಕೆ ದೇವರ ವಾಕ್ಯದ ಕಣ್ಣೆತ್ತಿ ಪರ್ವತಗಳನ್ನು ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳ ಸೃಷ್ಟಿ ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ ಅಂತೇಳಿ ದೇವಚನ ನಮ್ಮ ಕಣ್ಗಳ ದೇವರ ಕಡೆ ತಿರುಗಿಸಿಕೊಳ್ಳುವ. ಇವತ್ತು ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಕರ್ತನ ಪಾದ ಬಳಿ ತಗ್ಗಿಸಿಕೊಂಡು ಬರುವ. ಆದಮ ಹವ್ವಳು ತಪ್ಪು ಮಾಡಿದಾಗ ಎಷ್ಟೋ ಸುಖ ಸಂತೋಷದಲ್ಲಿ ಇರುವಂಥವರು ತಪ್ಪು ಮಾಡುವಾಗ ದೇವರು ಬಂದು ಕೇಳ್ತಾ ಇದ್ದಾನೆ, ಆದಮನೇ, ಏನು ನಾನು ತಿನ್ಮಾಡು ಅಂತ ಹೇಳಿದಂಥ ಹಣ್ಣನ್ನು ನಾನು ನಿನಗೆ ಹೇಳಿದ್ದ ಆಜ್ಞೆಯನ್ನು ಮೀರಿದೆಯಾ ಅಂತ ಹೇಳುವಾಗ ಆದಮ ಒಪ್ಪಿಕೊಳ್ತಾ ಇಲ್ಲ. ನೀನು ಕೊಟ್ಟ ಸ್ತ್ರೀ ಕೊಟ್ಲು, ನಾ ತಿಂದೆ ಅಷ್ಟೇ. ಸ್ತ್ರೀ ಹತ್ರ ಬಂದು ಕೇಳುವಾಗ ಹೇಳ್ತಾ ಇದ್ದಾನೆ, ಸಾರಿ ದೇವರೇ, ನಮ್ಮನ್ನು ಕ್ಷಮಿಸಿಬಿಡ್ರಿ, ನಾವು ನಿಮ್ಮ ಆಜ್ಞೆಗೆ ವಿರೋಧವಾಗಿ ತಪ್ಪು ಮಾಡಿಬಿಟ್ಟಿದ್ದೇವೆ ಅಂತೇಳಿ ಕಣ್ಣೀರು ಸುರಿಸಿದರೆ ನಮ್ಮ ದೇವರು ಕನಿಕರ ಪಡುವಂಥ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಕರುಣೆ ಉಳ್ಳ ದೇವರು. ನಮ್ಮ ದೇವರಾಗೆ ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿ ಮಾಡೋರು ಯಾರಿಲ್ಲ. ನಮ್ಮ ದೇವರಾಗೆ ನಮ್ಮನ್ನು ಕ್ಷಮಿಸೋರು ಯಾರೂ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ 10 ವರ್ಷ 20 ವರ್ಷ ನೀನು ತಪ್ಪು ಮಾಡಿದ್ದೇನೆ ನಿನಗೆ ತೋರಿಸ್ತಾರೆ ಹೊರತಾಗಿ, ಆದರೆ ನಮ್ಮ ದೇವರು ನಾವು ಮಾಡಿದ ಪಾಪ ಅಪರಾಧಗಳು ಕಡು ಕೆಂಪವಾಗಿದ್ದರೂ ಅದನ್ನು ಹಿಮದಂತೆ ಬಿಳುಪು ಮಾಡ್ತಾನಂತೆ. ನಾವು ಮಾಡಿದ ಅಪರಾಧ ಪಾಪಗಳದ ಕಣ್ಣಿಗೆ ಕಾಣಬಾರ್ದು ಅಂತ ಹೇಳಿ ಆತ ನಮ್ಮ ಬೆನ್ನ ಹಿಂದೆ ಹಾಕಿದಂಥ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣಿಗೆ ಯಾವತ್ತೂ ಅದು ಕಾಣಬಾರ್ದು. ಹಲ್ಲೆಲೂಯಾ. ನಾವು ನೀತಿವಂತರನ್ನಾಗಿ ನಮ್ಮನ್ನು ದೇವರು ಮಾಡಿದ್ದಾರೆ. ಇವತ್ತು ಆದಮ ಹವ್ವಳು ತಪ್ಪನ್ನು ಒಪ್ಪಿಕೊಳ್ಳಿಲ್ಲ. ಹವ್ವಳ ಹತ್ರ ಬಂದು ಕೇಳುವಾಗ ಹವ್ವಳು ಹೇಳ್ತಾಳೆ, ನಾನಲ್ಲ, ಸರ್ಪನನ್ನು ವಂಚಿಸಿತ್ತು, ನಾನು ತಿಂದೆ, ನಂದೇನು ತಪ್ಪಿಲ್ಲ. ಏನಾಯಿತು? ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ್ರು, ದೇವರ ಅನ್ಯೋನ್ಯತೆಯಿಂದ ಹೊರಗೆ ಬಂದರು. ಅಷ್ಟು ಮಾತ್ರ ಅಲ್ಲ, ಸುಖದಲ್ಲಿ ಸಮಾಧಾನದಲ್ಲಿ ಜೀವಿಸ್ತಾ ಇರುವಂಥ ತೋಟದಿಂದ ಅವರು ಹೊರಗೆ ಹಾಕಲ್ಪಟ್ಟರು. ಆವಾಗ ಕಷ್ಟ, ನಷ್ಟ, ವೇದನೆ ಅವರಿಗೆ ಉಂಟಾಯಿತು. ಪ್ರಿಯ ದೇವ ಮಕ್ಕಳೇ, ಯಾವಾಗ ಒಂದು ಮಗು ತಾಯಿಯ ಗರ್ಭದಲ್ಲಿರ್ತದೆ ತುಂಬ ಸೇಫ್ಟಿಯಾಗಿರ್ತದೆ, ತುಂಬ ಸುರಕ್ಷಿತವಾಗಿರ್ತದೆ. ಅದೇನು ಕಷ್ಟಪಡಬೇಕಂತಿಲ್ಲ, ಎಲ್ಲ ಅದಕ್ಕೆ ಬೇಕಾದಂಥ ಸಿಗಬೇಕಾದಂಥ ಬಲ, ಶಕ್ತಿ, ಆಹಾರ ಎಲ್ಲ ಸಹ ತಾಯಿಯ ಮೂಲಕನೇ ಸಿಗ್ತಾ ಇರ್ತದೆ. ಯಾವಾಗ ಮಗು ತಾಯಿ ಹೊಟ್ಟೆಯಿಂದ ಹೊರಗೆ ಬರ್ತದೋ ಆವಾಗ ಅದಕ್ಕೆ ಮೊದಲೇದಾಗಿ ಆರಂಭ ಮಾಡ್ತದೆ ಕೂಗಲಿಕ್ಕೆ. ಹಲ್ಲೆಲೂಯಾ. ಅದಕ್ಕೆ ಚಳಿ ಸ್ಟಾರ್ಟ್ ಆಯಿತು, ಅದಕ್ಕೆ ಬಿಸಿಲು ಸ್ಟಾರ್ಟ್ ಆಯಿತು, ಹಸುವಿನ ಸ್ಟಾರ್ಟ್ ಆಯಿತು. ಇವತ್ತು ನಾವು ಸಹ ದೇವರ ಪಾದ ಬಳಿಗೆ ಬರುವ,
ಆ ಯೇಸು ನಮ್ಮ ಕಷ್ಟಗಳ ಕಣ್ಣೀರುಗಳಲ್ಲಿ ಜೊತೆಗಿರುವಂಥ ದೇವರು. ನಿಮಗೆ ಗೊತ್ತುಂಟಾ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಬರಬೇಕಾದ್ರೆ 40 ವರ್ಷಗಳ ತಾಗ್ತು. ಈ 40 ವರ್ಷಗಳ ಕಾಲವು ದೇವರವ್ರನ್ನ ಹೇಗೆ ನಡೆಸಿದ್ರು ಅಂತ ಹೇಳಿದ್ರೆ, ಒಂದೇ ಒಂದು ದಿವಸ ದೇವರು ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆ ನನಗೆ ಕರಿತೀರಿ? ನಂಗೆ ರೆಸ್ಟ್ ಬೇಡವಾ? ನಂಗೆ ನಿದ್ರೆ ಬೇಡವಾ? ಯಾವಾಗ ನೋಡಿಸ ನನಗೆ ಕರಿತೀರಿ, ಯಾವಾಗ ನೋಡಿಸ ನನಗೆ ಕರಿತೀರಿ. ನೀರು ಖಾಲಿ ಆದ್ರೆ ನನಗೆ ಕರಿತೀರಿ, ಆಹಾರ ಖಾಲಿ ಆದ್ರೆ ನನಗೆ ಕರಿತೀರಿ, ಬಿಸಿಲು ಬಂದ್ರೆ ನನಗೆ ಕರಿತೀರಿ, ಮಳೆ ಬಂದ್ರೆ ನನಗೆ ಕರಿತೀರಿ. ಏನ್ರಯ್ಯ ಇದು ಅಂತೇಳಿ ಯಾವತ್ತೂ ದೇವರು ಹೇಳಿಲ್ಲ. ದೇವರು ನಮಗೆ ಹೇಳಿದ್ದಾರೆ, ಎಲ್ಲ ಹೊರೆಯುತ್ತವ್ರೆ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ. ಇಷ್ಟು ಒಳ್ಳೆ ದೇವರಂಥ ದೇವರು ಈ ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ಸಹ ಸಿಗೋದಿಲ್ಲ, ಎಲ್ಲಿ ಹುಡುಕಿದ್ರು ಸಹ ಸಿಗೋದಿಲ್ಲ. ಹಲ್ಲೆಲೂಯಾ. ಅವರು ಇಸ್ರಾಯೇಲರನ್ನು ಹೇಗೆ ನಡೆಸ್ಕೊಂಡು ಬಂದರು ಅಂತ ಹೇಳಿದ್ರೆ, ಹಗಲು ವೇಳೆಯಲ್ಲಿ ಮೇಘ ಸ್ತಂಭವಾಗಿ ನಡೆಸ್ಕೊಂಬಂದರು, ರಾತ್ರಿ ವೇಳೆಯಲ್ಲಿ ಅಗ್ನಿ ಸ್ತಂಭವಾಗಿ ಅವರು ನಡೆಸ್ಕೊಂಡು ಒಂದೊಂದು ದಿನವೂ. ನಿಮ್ಗೆ ಗೊತ್ತುಂಟಾ, ಇಸ್ರಾಯೇಲರು 40 ವರ್ಷಗಳ ಕಾಲ ಅವರು ಬಂದರು, ನಡೆದರು. ಅವರ ಕಾಲಲ್ಲಿ ಹಾಕಿರುವಂಥ ಕೆರ, ಶೂಸ್ ಅಥವಾ ಸ್ಲಿಪ್ಪರ್, ಚಪ್ಪಲಿ ಸವಿದು ಹೋಗಲಿಲ್ಲ, ಅದರ ಅಡಿಪಾಯ ಸವಿದು ಹೋಗಲಿಲ್ಲ. ಯಾಕೆ ಗೊತ್ತುಂಟ? ನಡೆದದವರಲ್ಲ, ಕರ್ತನವರು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಬಂದಿದ್ದಾರೆ, ಎಲ್ಲ ಕೇಡುಗಳಿಂದ ತಪ್ಪಿಸಿ. ಇಸ್ರಾಯೇಲರ ಜೀವಿತದಲ್ಲಿ ನೋಡುವಾಗ ದೇವರು ಹಗಲು ರಾತ್ರಿ ಅವರನ್ನು ಕಾಯ್ತಾ ಇದ್ದರು. ಕೀರ್ತನೆ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತತೆ, ಇಸ್ರಾಯೇಲರ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಮ್ಮನ್ನು ಕಾಯುವಾತನು ಆತನೇ ಆಗಿದ್ದಾನೆ. ಇಸ್ರಾಯೇಲ್ ಕಾಯುವಾತನು ಏನಾಗುವುದಿಲ್ಲ, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹಾಗಾದರೆ ಆ ದೇವರ ಬಳಿಗೆ ಬಂದು ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವ. ಹಲ್ಲೆಲೂಯಾ. ಅರಸುಗಳ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾಬೋತನ ದ್ರಾಕ್ಷ ತೋಟವನ್ನು ಹಾಳು ಮಾಡಿ ಅವನನ್ನು ಅನ್ಯಾಯವಾಗಿ ಕೊಂದು ಅವನ ಆಸ್ತಿಯನ್ನು ತನ್ನ ಸ್ವಂತವಾಗಿ ಮಾಡಿಕೊಳ್ಳಬೇಕಾಗಿ ಬಂದಂಥ ಅಹಾಬನಿಗೆ ಎಲಿಯನೊಂದು ಮಾತು ಹೇಳ್ತಾನೆ, ಇವತ್ತು ನೀನು ಹೇಗೆ ಅವನಿಗೆ ಕೇಡು ಮಾಡಿದೆಯೋ ಅದೇ ಕೇಡು ನಿನಗುಂಟಾಗ್ತದೆ. ಹೇಗೆ ನಾಯಿಗಳು ಅವನ ರಕ್ತವನ್ನು ನೆಕ್ಕಿದವೋ ಅದೇ ಪ್ರಕಾರ ನಾಯಿಗಳ ನಿನ್ನ ರಕ್ತವನ್ನು ನೆಕ್ಕುವಂಥ ದಿನಗಳ ಬಂದೇ ಬರ್ತದೆ. ಇವತ್ತು ನೀನು ಮಾಡುವಂಥ ಅನ್ಯಾಯ ಹಿಂತಿರುಗಿ ಅಹಾಬನಿಗೆ ಬಂದೇ ಬರ್ತದೆ ಅಂತೇಳಿ ಪ್ರವಾದಿಯಾದಂಥ ಎಲಿಯನು ಹೇಳುವಾಗ ದೇವ್ರ ವಾಕ್ಯ ಹೇಳ್ತತೆ, ಹೋಗಿ ಅಹಾಬನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ತಾನೆ, ಬಟ್ಟೆಗಳನ್ನು ಹರಿದುಕೊಳ್ತಾನೆ, ರಾಜ್ಯವಸ್ತ್ರ ಅದು ಹರಿದುಕೊಳ್ತಾ ಇದ್ದಾನೆ, ಹರಿದುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾರೆ, ಅಹಾಬನು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದನ್ನು ನೋಡಿದೀಯಾ? ಪ್ರೀತಿಯುಳ್ಳ ದೇವರ ಜನರೇ, ದೇವರ ಸನ್ನಿಧಾನದಲ್ಲಿ ಬರುವ ದೇವರ ವಾಕ್ಯ ಹೇಳ್ತದೆ, ಯೋನನು ಬರೆದ ಪ್ರವಾದನೆ ಗ್ರಂಥದಲ್ಲಿ, ನಿನಿವೆ ಪಟ್ಟಣವು, ಹಲ್ಲೆಲೂಯಾ, ಭಯಂಕರ ಪಾಪದಿಂದ ತುಂಬಿದಂಥ ಪಟ್ಟಣ. ಈ ನಿನಿವೆ ಪಟ್ಟಣದವರ ಪಾಪ ಪರಲೋಕಕ್ಕೆ ಮುಟ್ಟಿ ಹೋಗಿದ್ದ ದೇವರ ವಾಕ್ಯ. ಅದಕ್ಕೆ ದೇವರು ಯೋನನ ಕಳಿಸ್ತಾರೆ, ಹೋಗೋದನ್ನು ಖಂಡಿಸು ಅಂತೇಳಿ. ನಾವು ನೋಡ್ತೇವೆ ಅದರ ಚರಿತ್ರೆಯಲ್ಲಿ ಯೋನನು ಅದಕ್ಕೆ ಅದರಲ್ಲಿರುವಂಥ ಜನಗಳಿಗೆ ಭಯಪಟ್ಟು ಅವನು ತಾರ್ಷೀಷಿಗೆ ಹೋಗುವುದನ್ನು, ಮತ್ತೆ ಆತನು ಅಲ್ಲಿ ಹೋಗುವಾಗ ಅಲ್ಲೋಲ ಕಲ್ಲೋಳ ಆದದ್ದನ್ನು, ಹಡಗಿಂದ ಅವನ ಬಿಸಾಡಲ್ಪಟ್ಟರು ಸಮುದ್ರದಲ್ಲಿ ಒಂದು ಮೀನು ಆತನನ್ನು 3 ದಿವಸ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಂದು ನಿನಿವೆ ಪಟ್ಟಣಕ್ಕೆ ಬಂದು ಕಾರಿ ಬಿಟ್ಟದನ್ನು ನೋಡ್ತೇವೆ. ಈ ಪಟ್ಟಣದಲ್ಲಿ ಬರುವಾಗ ದೇವರ ವಾಕ್ಯ ಹೇಳ್ತತೆ, ನಿನಿವೆ ಪಟ್ಟಣದವರು ಏನು ಒಂದು ದಿವಸ ಸಾರಿದ, ಮನ ತಿರುಗ್ರಿ, ಈ ಪಟ್ಟಣದ ಪಾಪ ಬಲು ಹೆಚ್ಚಾಗಿದೆ, ದೇವರ ಕಡೆ ತಿರುಗಿಕೊಳ್ರಿ ಅಂತೇಳಿ ಹಂಚಿರ್ಬೋದು. ಆತನು ಶಾಪ ಬರಲಿಕ್ಕಿದೆ, 40 ದಿನಗಳಾದ ಮೇಲೆ ಈ ಪಟ್ಟಣ ಉರುಳಿ ಬೀಳ್ತದ ಅಂತೇಳಿ ಅಲ್ಲಿರುವಂಥ ಎಲ್ಲ ಜನರು ಅಲ್ಲಿರುವಂಥ ಪ್ರಾಣಿಗಳು, ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ದೇವರ ಪಾದ ಬಳಿಗೆ ಬಂದರು. ದೇವರೇ, ನಮ್ಮನ್ನು ಕ್ಷಮಿಸ್ರಿ, ದೇವರೇ ನಿಮ್ಮ ಕನಿಕರ ನಮ್ಮ ಮೇಲೆ ಕೊಡ್ರಿ, ಅಪ್ಪ ನಾವು ಮಾಡಿದಂಥ ಅಪರಾಧ ಕ್ಷಮಿಸ್ರಿ ಅಂತೇಳಿ ಸಂಪೂರ್ಣವಾಗಿ ಇಡೀ ನಿನಿವೆ ಪಟ್ಟಣದ ಜನರೇ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತತೆ, ಆತನು ಏನನ್ನು ಬಾಯಿ ನುಡಿದಿದ್ದನೋ ಮನ ಮರಗಿದ್ರು ಅಂತೇಳಿ. ಹಲ್ಲೆಲೂಯಾ. ಚರಿತ್ರೆಗಾರರು ಹೇಳ್ತಾರೆ, 120 ವರ್ಷಗಳ ಕಾಲ ನಿನಿವೆ ಪಟ್ಟಣಕ್ಕೆ ಯಾವ ಆಪತ್ತು ಬರಲಿಲ್ಲ. ಎಷ್ಟು ವರ್ಷ? 120 ವರ್ಷಗಳ ಕಾಲ. ಅಲ್ಲಿವರೆಗೆ ಅವರು ನಂಬಿಗಸ್ತರಾಗಿ ನೀತಿವಂತರಾಗಿ ನಡೀತಾ ಇದ್ರು. ಇವತ್ತು ನಮ್ಮನ್ನು ತಗ್ಗಿಸಿಕೊಳ್ಳುವ ಪ್ರೇರೆ
ದೇವರ ಪಾದದ ಬಳಿಗೆ. ನೀನು ಹೆಚ್ಚಿಸಲ್ಪಡಬೇಕಾ? ನೀನು ಆಶೀರ್ವದಿಸಲ್ಪಡಬೇಕಾ? ನಿನ್ನ ಬಿಸ್ನೆಸ್ ಅಭಿವೃದ್ಧಿ ಹೊಂದಬೇಕಾ? ನಿನ್ನ ಸೇವೆ ಅಭಿವೃದ್ಧಿ ಹೊಂದಬೇಕಾ? ಒಂದು ಹಂತ ಮಹಿಮೆಯಿಂದ ಮಹಿಮೆಗೆ ನೀನು ಹೋಗಬೇಕಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ, ದೇವರ ಪಾದದ ಬಳಿಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ಯಾವಾಗ ದೇವರ ಪಾದದ ಬಳಿಗೆ ಬಂದು ನಾವು ತಗ್ಗಿಸಿಕೊಳ್ತೇವೋ ದೇವರೇನು ಮಾಡ್ತಾರೆ? ನಮ್ಮನ್ನು ಮೇಲೆ ಕೆತ್ತಾನೆ. ಹೊಲಸಾದ ಕೆಸರಿನಲ್ಲಿದ್ದಂಥ ನಮ್ಮನ್ನು, ಹಲ್ಲೆಲೂಯಾ, ಯಾವುದಕ್ಕೂ ಪ್ರಯೋಜನ ಇಲ್ಲದಂಥ ನಮ್ಮನ್ನು ಯೇಸು ಸ್ವಾಮಿ ಪ್ರೀತಿಸಿದ್ದಾರೆ. ಪ್ರೇರೆ, ನಮಗೋಸ್ಕರ ಪ್ರಾಣ ಕೊಟ್ಟವರು, ನಮಗೋಸ್ಕರ ಜೀವ ಕೊಟ್ಟವರು, ನಮ್ಮ ಎಲ್ಲ ಟೈಮಲ್ಲಿ ಹಣ ಇರುವಾಗ ಮಾತ್ರವಲ್ಲ, ನಿನಗೆ ಯಂಗ್ ಪ್ರಾಯ ಇರುವಾಗ ಮಾತ್ರ ಅಲ್ಲ, ನಿನ್ನಲ್ಲಿ ಅಂದ ಚಂದ ಇರುವಾಗ ಮಾತ್ರವಲ್ಲ, ಎಲ್ಲ ಸಮಯದಲ್ಲಿ ಏನಿದ್ರು ಏನಿಲ್ಲದಿದ್ರು ಸಹ ಪ್ರೀತಿ ಮಾಡಿ ಆತನು ನಮ್ಮನ್ನು ನಡೆಸೋರು ಒಬ್ಬರೇ ಒಬ್ಬರು, ಅವರ ಕರ್ತನಾದ ಯೇಸು ಸ್ವಾಮಿ ಮಾತ್ರ. ನೀ ಕೈ ಬಿಡಲ್ಪಟ್ಟಿರ್ಬೋದು, ತಿರಸ್ಕಾರಕ್ಕೆ ಒಳಗಾಗಿರ್ಬೋದು, ರೋಗದಲ್ಲಿ ಇದ್ದಿರ್ಬೋದು, ಬಡತನದಲ್ಲಿ ಇದ್ದಿರ್ಬೋದು. ಹೀಗೋ ಯೇಸು ನಿನ್ನನ್ನು ಕರೀತಾ ಇದ್ದಾನೆ. ಬಾ ಮಗಳೇ ದೇವರ ಪಾದದ ಬಳಿಗೆ, ಬಾ ಮಗನೇ ದೇವರ ಬಳಿಗೆ. ಇವತ್ತು ಯೇಸು ನಿನಗೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ದೇವರು ರೆಡಿಯಾಗಿದ್ದಾನೆ. ನಿನ್ನ ಪಾಪವನ್ನು ಒಪ್ಪಿಕೊಂಡ್ರೆ ಸಾಕು, ನಿನ್ನ ಪಾಪವನ್ನು ಹರಿಕೆ ಮಾಡಿದರೆ ಸಾಕು, ಆ ಯೇಸು ನಿನ್ನನ್ನು ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಎಂಥ ಪಾಪವೇ ಇರಲಿ, ಎಂಥ ಶಾಪವೇ ಇರಲಿ, ಆದರೆ ಎಲ್ಲದರಿಂದ ನಿನ್ನನ್ನು ದೇವರು ತೆಗೆದುಕೊಳ್ಳಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ನಿನ್ನನ್ನು ಬಿಡಿಸಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಎಲ್ಲ ಬಂಧನಗಳಿಂದ ದೇವರು ನಿನ್ನನ್ನು ಬಿಡಿಸಲಿಕ್ಕೆ ನಮ್ಮ ಕರ್ತನಾದ ಯೇಸು ಶಕ್ತನಾಗಿದ್ದಾರೆ. ಅವರಿಗೆ ಅಸಾಧ್ಯ ಕಾರ್ಯ ಒಂದೂ ಇಲ್ಲ. ನಿಮ್ಮ ಕ್ವಶನ್ ಇರಬಹುದು, ಆಗ ದೇವರ ಬಳಿಗೆ ಬರುವುದಾದ ನಾನು ಏನು ಮಾಡಬೇಕು? ಯಥಾರ್ಥವಾಗಿ ನಿನ್ನ ಹೃದಯನ ಒಪ್ಪಿಕೊಂಡ್ರೆ ಸಾಕು. ದೇವರು ನಿನ್ನಲ್ಲಿ ನೋಡುತ್ತಾ ಇರುವುದು ಏನು ಗೊತ್ತುಂಟ? ನಿನ್ನಲ್ಲಿರುವಂಥ ಹಣವಲ್ಲ. ದೇವರ ಪಾದ ಬಳಿ ಬರಬೇಕಂತಿದ್ರೆ ಯಥಾರ್ಥವಾದ ಮನಸ್ಸು ಒಳಗಿಂದ ನೀನು ಬಂದರೆ ಸಾಕು. ಆ ಯೇಸು ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ. ಆ ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಇಷ್ಟು ಸಮಯ ನಡೆಯದಂಥ ಅದ್ಭುತ ನಿನ್ನ ಜೀವಿತದಲ್ಲಿ ನಡಿಬೇಕಾ? ಆಗ ದೇವರ ಪಾದ ಬಳಿಗೆ ಬಾ. ಅಳ್ರಿ, ಗೋಳಾಡ್ರಿ ದೇವರ ಸನೆ, ಮನುಷ್ಯರ ಮುಂದಲ್ಲ, ದೇವರ ಮುಂದೆ. ದಾವೀದನು ಯಾವತ್ತೂ ಸಹ ಹೋಗಿ ಅವ್ರ ಮುಂದೆ ಇವ್ರ ಮುಂದೆ ಕೂಗಲಿಲ್ಲ. ದೇವರ ಪಾದ ಬಳಿಗೆ ಬಂದ. ಹನ್ನಳ ಜೀವಿತದಲ್ಲಿ ನೋಡುವಾಗ ಹನ್ನಳ ಬಂಚಿಯಾಗಿ ಅವಮಾನ ನಿಂದನೆಗಳಿಗೆ ಒಳಗಾಗಿದ್ಲು. ಅವಳು ಯಾವ ಮನುಷ್ಯರ ಮುಂದೆ ಹೋಗಿ ಕಣ್ಣೀರು ಸುರಿಸಲಿಲ್ಲ. ಅವಳು ನೇರವಾಗಿ ಬಂದು ನಮ್ಮ ಕರ್ತನ ಪಾದ ಬಳಿಗೆ ಬಂದು ಕಣ್ಣೀರು ಸುರಿಸಿದ್ಲು. ಅವಳ ಮುಖದಲ್ಲಿರುವಂಥ ಕಣ್ಣೀರು ಒರೆಸಲ್ಪಟ್ಟಿತು. ಅವಳ ಜೀವಿತದಲ್ಲಿ ಅದ್ಭುತ ನಡೆಯುವುದನ್ನು ನಾವು ನೋಡಿದ್ದೇವೆ. ಇವತ್ತು ನೀನು ತಿರಸ್ಕರಿಸಲ್ಪಟ್ಟಿರ್ಬೋದು, ಅವಮಾನ ಹೊಂತಾ ಇರ್ಬೋದು, ನೀನು ನಂಬಿದವ್ರು ನಿನ್ನ ಕೈ ಬಿಟ್ಟಿರ್ಬೋದು. ಹಣ ಇರುವಾಗ ಎಲ್ಲರೂ ಇದ್ದರು, ಅಂದ ಚಂದ ಇರುವಾಗ ಎಲ್ಲರೂ ಇದ್ದರು. ಹಲವು ಇವತ್ತು ಯಾರು ಇಲ್ಲದಂಥ ಪರಿಸ್ಥಿತಿ ನಿನ್ನಿಂದ ಆಗಿರ್ಬೋದು. ಹೀಗೋ ನೀನು ಎಲ್ಲಿದೆಯೋ ಅಲ್ಲಿಂದನೇ, ನಿನ್ನ ಏನು ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿಯಿಂದನೇ ದೇವರ ಪಾದ ಬಳಿಗೆ ಬಾ. ಪ್ರಾರ್ಥಿಸು, ದೇವರೇ ನನ್ನನ್ನು ಶುದ್ಧೀಕರಿಸು, ನಾನು ಮಾಡಿದಂಥ ಪಾಪಗಳಿಗೆ ಕ್ಷಮಿಸು ಅಂತೇಳಿ ನೀನು ಪ್ರಾರ್ಥಿಸುವಾಗ ಆ ಯೇಸು ನಿನ್ನ ಜೀವಿತವನ್ನು ಬದಲಾಯಿಸ್ತಾರೆ. ಅವರು ಬಂದದ್ದು ಯಾವ ಜಾತಿ ಜನಾಂಗಕ್ಕೋಸ್ಕರ ಅಲ್ಲ, ಯಾವ ಭಾಷೆ ಜನಾಂಗಕ್ಕೋಸ್ಕರ ಅಲ್ಲ, ಇಡೀ ಲೋಕಕ್ಕೋಸ್ಕರ ಬಂದಿದ್ದಾರೆ. ಆ ಯೇಸು ಇಡೀ ಲೋಕದ ಜನರನ್ನೇ ರಕ್ಷಿಸಲಿಕ್ಕೆ, ಆ ಪಾಪದಿಂದ ಬಿಡಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ, ಪರಿಶುದ್ಧ ಮಾಡಲಿಕ್ಕೆ. ದೇವರ ಪಾದ ಬಳಿಗೆ ಬನ್ನಿರಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಸನ್ನಿಧಾನ ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸುವ. ಜಸ್ಟ್ ಪ್ರೇಯರ್. ಪ್ರೀತಿ ಉಳ್ಳ ಪರಲೋಕದ ತಂದೆ, ನಿಮಗೆ ಸ್ತೋತ್ರಪ್ಪ ದೇವರೇ. ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ದೇವರೇ ಸೇರಿ ಬಂದದ್ದು ಎಲ್ಲ ನಿಮ್ಮ ಮಕ್ಕಳ ನಿಮ್ಮ ರಕ್ತ ಕೊಟ್ಟಿಲ್ಲಿ ಮರೆ ಮಾಡು ಅಪ್ಪ. ನಿಮ್ಮ ಪ್ರಸನ್ನತೆ ಎಲ್ಲರನ್ನೂ ಆವರಿಸಿಕೊಳ್ಳಲಿ ಅಪ್ಪ. ಸ್ವಾಮಿ, ನಿಮ್ಮ ಕರ್ತನೆ ಕ್ಷಮಿಸೋಕೆ ಬರಲಿ ದೇವರೇ. ಈ ವಾಕ್ಯ ಕೇಳಿ ಯಾರೆಲ್ಲ ದೇವರೇ ನಿಮ್ಮ ಪಾದ ಬಳಿಗೆ ಬರ್ತಾರೋ ಕರ್ತನೆ, ಅವರ ಮುಖದಲ್ಲಿರುವಂಥ ಕಣ್ಣೀರುಗಳು ಒರೆಸಲ್ಪಡಲಿ. ಅವ್ರ ಜೀವಿತದಲ್ಲಿ ಆದಂಥ ಗಾಯಗಳು, ನೋವುಗಳು ಅದು ಗುಣವಾಗಲಿ ಸ್ವಾಮಿ. ಯಾವ ಪರಿಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಿದ್ದಾರೆ ಏಸಪ್ಪ, ನಿಮ್ಮ ಪಾದ ಬಳಿಗೆ ಬಂದು ಮೊರೆ ಇಡುವಾಗ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಬಿಡುಗಡೆ ಮಾಡ್ರಿ ಸ್ವಾಮಿ. ಹಲ್ಲೆಲೂಯಾ. ನೀವು ಅದ್ಭುತ ಮಾಡುವಂಥ ದೇವರಾಗಿದ್ರಿ. ನಿಮ್ಮ ಬಳಿಗೆ ಬರೋರನ್ನು ಎಂದಿಗೂ ತಳ್ಳಿ ಬಿಡುವಂಥ ದೇವರಲ್ಲ ಸ್ವಾಮಿ. ಕರ್ತರು, ನೀವು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳ ಕಣ್ಣೀರುಗಳು ಒರೆಸಲ್ಪಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ಬೇಡಿಕೋತ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನಿಮ್ಮ ಜೊತೆಯಲ್ಲಿ. ಗಾಡ್ ಬ್ಲೆಸ್ ಯು. ಆಮೇನ್.